1827 ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೋಲ್ಜರ್ ಒಬ್ರು ಒಳಗಡೆ ಆಗ್ತಿದ್ ಪೊಲಿಟಿಕ್ಸ್ ನ ತಡ್ಕೊಳಕಾಗದೆ ಅಲ್ಲಿಂದ ತಪ್ಪಿಸ್ಕೊಂಡು ಅವ್ರ ಹೆಸರು ಚೇಂಜ್ ಮಾಡ್ಕೊಂಡು ಬೇರೆ ಹೆಸರಲ್ಲಿ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತಾರೆ. 2 ವರ್ಷ ಫುಲ್ಲು ಇಂಡಿಯನ್ ಸಬ್ ಕಾಂಟಿನೆಂಟ್ ನ ಟ್ರಾವೆಲ್ ಮಾಡ್ತಾರೆ. 1829 ಅಲ್ಲಿ ಇವರು ಪಂಜಾಬ್ ಹತ್ರ ಟ್ರಾವೆಲ್ ಮಾಡ್ಬೇಕಾದ್ರೆ ಇವ್ರಿಗೆ ಏನ್ಷಿಯಂಟ್ ಸಿಟಿ ಒಂದು ಕಣ್ಣಿಗೆ ಬೀಳುತ್ತೆ. ಅಲ್ಲಿ ಏನೇನ್ ನೋಡ್ತಾರೆ ಅದ್ರ ಬಗ್ಗೆ ಬರೆಯಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಅಲ್ಲಿ ನೋಡೋ ಬಿಲ್ಡಿಂಗ್ ನೆಲ್ಲ ಸ್ಕೆಚ್ ಮಾಡ್ತಾರೆ. ಈ ಟೈಮಲ್ಲಿ ಅವ್ರಿಗೆ ಗೊತ್ತಿರಲ್ಲ ಏನ್ಷಿಯಂಟ್ ಸಿಟಿ ಹರಪ್ಪನ ಡಿಸ್ಕವರ್ ಮಾಡ್ಯಾರ ಅವರು ಅಂತ. ಈ ಡಿಸ್ಕವರಿ ಆಗಿ 100 ಇಯರ್ಸ್ ಆದ್ಮೇಲೆ 1920s ಅಲ್ಲಿ ಈ ಏನ್ಷಿಯಂಟ್ ಸಿಟಿ ಬಗ್ಗೆ ಇನ್ನ ಫರ್ದರ್ ಡಿಸ್ಕವರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಜಾನ್ ಮಾರ್ಷಲ್ ಅಂತ ಡೈರೆಕ್ಟರ್ ಆಫ್ ASI ಇವರು ನಮ್ಮ ಇಂಡಿಯನ್ ಆರ್ಕಿಯಾಲಜಿಸ್ಟ್ ಅವ್ರ ಜೊತೆ ಸೇರ್ಕೊಂಡು ಹರಪ್ಪದ ಸುತ್ತಮುತ್ತ ಎಲ್ಲ ಸರ್ವೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಸರ್ವೆ ಅಲ್ಲಿ ಗೊತ್ತಾಗುತ್ತೆ ಆ ಏನ್ಷಿಯಂಟ್ ಸಿಟಿ ಏನಿಲ್ಲ ಅಂದ್ರೂ 5000 ವರ್ಷ ಹಳೆದಿದೆ ಅಂತ. ಅಲ್ಲಿ ಸರ್ವೆ ಮಾಡ್ತಾ ಇಂಡಸ್ ರಿವರ್ ಹತ್ರ ಇನ್ನೊಂದು ಹಿಸ್ಟೋರಿಕ್ ಜಾಗನ ಡಿಸ್ಕವರ್ ಮಾಡ್ತಾರೆ. ಇಲ್ಲಿ ಒಂದೇ ಜಾಗದಲ್ಲೇ ಸಾವಿರಾರು ಮನುಷ್ಯರದು ಮೂಳೆಗಳು ಸಿಗುತ್ತೆ. ಅದಕ್ಕೆ ಈ ಜಾಗದ ಹೆಸರು ಮೊಯೆಂಜುದಾರೋ ಅಂತ ಇಡ್ತಾರೆ. ಹಂಗಂದ್ರೆ ಮೌಂಟ್ ಆಫ್ ದ ಡೆತ್ ಅಂತ. ಇದನ್ನೆಲ್ಲ ನೋಡಿ ಕ್ಯೂರಿಯಾಸಿಟಿಯಿಂದ ಆರ್ಕಿಯಾಲಜಿಸ್ಟ್ಗಳು ಇಲ್ಲಿ ಇನ್ನ ಫರ್ದರ್ ಎಕ್ಸ್ಕವೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಒಂದು ಪೂರ್ತಿ ಸಿವಿಲೈಸೇಷನ್ ಇತ್ತು ಆ ಟೈಮಲ್ಲಿ ಅಂತ. ಇದನ್ನ ಸಪೋರ್ಟ್ ಮಾಡಕ್ಕೆ ಅಲ್ಲಿ ತುಂಬಾ ಎವಿಡೆನ್ಸ್ ಗಳು ಸಿಗುತ್ತೆ. ಈ ಸಿವಿಲೈಸೇಷನ್ ಬಂದು ಇಂಡಸ್ ರಿವರ್ ಹತ್ರ ಇದ್ದಿದ್ರಿಂದ ಇದಕ್ಕೆ ಹೆಸರು ಕೊಡ್ತಾರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ. ಇಷ್ಟೊಂದೆಲ್ಲ ಡಿಸ್ಕವರ್ ಮಾಡಿದ್ರು ಇವತ್ತಿಗೂ ಅವ್ರ ಭಾಷೆನ ನಮ್ಮ ಕೈಯಲ್ಲಿ ಡಿಕೋಡ್ ಮಾಡಕ್ಕಾಗಿಲ್ಲ. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಂದು ಬ್ರಾನ್ಸ್ ವ್ಯಾಲಿ ಸಿವಿಲೈಸೇಷನ್. ಈ ಸಿವಿಲೈಸೇಷನ್ ಎಲ್ಲಿ ಬರುತ್ತೆ ಅಂದ್ರೆ ಇವತ್ತಿನ ಟೈಮ್ನ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತೆ ನಾರ್ತ್ ಇಂಡಿಯಾ ಅಲ್ಲಿ ಬರುತ್ತೆ. ಇವತ್ತಿನ ತನಕ ನಮಗೆ 1400 ಸೈಟ್ಸ್ಗಳು ಸಿಕ್ಕಿದೆ. ಅದರಲ್ಲಿ 900 ಬಂದು ನಮ್ಮ ನಾರ್ತ್ ವೆಸ್ಟ್ ಇಂಡಿಯಾಲೇ ಇದೆ. ಆ ಟೈಮಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಬಿಟ್ರೆ ಬರೀ ಈಜಿಪ್ಟ್ ಮತ್ತೆ ಮೆಸೊಪೊಟೇಮಿಯಾ ಅಷ್ಟೇ ಇದ್ದಿದ್ದು. ಇವು ಮೂರಲ್ಲಿ ತುಂಬಾ ಹಳೇದು ಯಾವುದು ಅಂದ್ರೆ ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಏನಿಲ್ಲ ಅಂದ್ರೂ 8000 ಇಯರ್ಸ್ ಹಳೇದು ಅಂತ ಹೇಳ್ತಾರೆ. ಇದನ್ನ 2016 ಅಲ್ಲಿ IIT ಖಡಗ್ಪುರ್ ಮತ್ತೆ ASI ಒಂದು ಸ್ಟಡಿ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಪ್ರೂವ್ ಮಾಡಿದ್ದಾರೆ. ಆ ಟೈಮಲ್ಲಿ ಜನ ಆಲ್ರೆಡಿ ಅಗ್ರಿಕಲ್ಚರಿಂಗ್ ಮಾಡೋದನ್ನ ಡಿಸ್ಕವರ್ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಅಲ್ಲಿ ಅಗ್ರಿಕಲ್ಚರಲ್ ಟೂಲ್ಸ್ ಕೈಗೆ ಸಿಗುತ್ತೆ. ಅದಾದ್ಮೇಲೆ ಆ ಟೈಮಲ್ಲಿ ಪಾಟ್ರಿನೂ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮನೆ ಒಳಗಡೆ ಮಡಕೆಗಳು ಸಿಗುತ್ತೆ. 7000 BC ಇಂದ 5500 BC ತನಕ ಪ್ರೀ ಹರಪ್ಪನ್ ಸಿವಿಲೈಸೇಷನ್ ಅಂತ ಕರೀತಾರೆ. ಅದಾದ್ಮೇಲೆ ಅರ್ಬನೈಸೇಷನ್ ಸ್ಟಾರ್ಟ್ ಆಗಿದ್ದು 5500 BC ಆದ್ಮೇಲೆ. ಮತ್ತೆ ಟ್ರೇಡಿಂಗ್ ನಡೀತಾ ಇತ್ತು. ಈ ಟೈಮ್ ಅಷ್ಟರಲ್ಲಿ ಜನ ಬಿಲ್ಡಿಂಗ್ ಗಳು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಹೆಂಗ್ ಪ್ರೂವ್ ಆಗುತ್ತೆ ಅಂದ್ರೆ ಅವ್ರು ಕಟ್ಟಿರೋ ಬಿಲ್ಡಿಂಗ್ ಬ್ಲಾಕ್ಸ್ ಗಳಿಂದ. ಆ ಕಲ್ಗಳು ಎಕ್ಸಾಕ್ಟ್ ಮೆಜರ್ಮೆಂಟ್ ಗಳಲ್ಲಿದೆ. 2600 BC ಬರೋ ಅಷ್ಟರಲ್ಲಿ ಇವರು ಎಷ್ಟು ಅಡ್ವಾನ್ಸ್ ಆಗ್ಬಿಟ್ಟಿದ್ರು ಅಂದ್ರೆ ಡಬಲ್ ಸ್ಟೋರಿ ಬಿಲ್ಡಿಂಗ್ ಗಳು ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು. ಮನೆ ಒಳಗೇನೆ ಟಾಯ್ಲೆಟ್ ಇತ್ತು. ಮತ್ತೆ ಡ್ರೈನೇಜ್ ಸಿಸ್ಟಮ್ ಬಿಲ್ಡ್ ಮಾಡ್ಕೊಂಡಿದ್ರು. ನೀರ್ ಕುಡಿಯಕ್ಕೆ ಬಾವಿ, ಕಸ ಹಾಕಕ್ಕೆ ಡಸ್ಟ್ಬಿನ್ನು, ಪ್ರತಿಯೊಂದು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಕಟ್ಕೊಂಡಿದ್ರು. ನಾವು ಏನ್ ಕಣ್ಮುಂದೆ ನೋಡ್ತೀವಿ ಅಷ್ಟೇ. ಇವ್ರ ಬಗ್ಗೆ ಇನ್ನ ಎಕ್ಸ್ಟ್ರಾ ತಿಳ್ಕೊಬೇಕು ಅಂದ್ರೆ ಅದು ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಇವತ್ತಿನ ತನಕ ಇವ್ರ ರೈಟಿಂಗ್ಸ್ ನ ಯಾರು ಡಿಕೋಡ್ ಮಾಡಕ್ಕೆ ಆಗಿಲ್ಲ. 1920s ಇಂದ ಹಿಡಿದು ಇವತ್ತಿನ ತನಕ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಅಲ್ಲಿ ನಮ್ಗೆ ಇಷ್ಟು ಗೊತ್ತಾಗುತ್ತೆ 400 ಸಿಂಬಲ್ಸ್ ಇದೆ ಇವ್ರ ಸ್ಕ್ರಿಪ್ಟ್ ಅಲ್ಲಿ. ಇಂಡಸ್ ಸ್ಕ್ರಿಪ್ಟ್ ಡಿಕೋಡ್ ಮಾಡಕ್ ಬಂದಿಲ್ಲ ನಮ್ಗೆ. ಬಟ್ ಆದ್ರೆ ಈ ಸ್ಕ್ರಿಪ್ಟ್ ಮೆಸೊಪೊಟೇಮಿಯಾನಲ್ಲೂ ಸಿಗುತ್ತೆ ನಮಗೆ. ಇದರಿಂದ ಗೊತ್ತಾಗುತ್ತೆ 2 ಸಿವಿಲೈಸೇಷನ್ಸ್ ಮಧ್ಯದಲ್ಲಿ ಟ್ರೇಡ್ ರಿಲೇಷನ್ಸ್ ಇತ್ತು ಅಂತ. ಇವ್ರ ಸಿಟಿಗಳನ್ನ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕಟ್ಕೊಂಡಿದ್ರು ಅಂದ್ರೆ ಸಿಟಿ ಸುತ್ತ ದೊಡ್ಡದಾಗಿ ವಾಲ್ಗಳು ಕಟ್ಕೊಂಡಿದ್ರು. ಯಾವುದೇ ಪ್ರಾಣಿಗಳು ಒಳಗಡೆ ಬರಬಾರ್ದು ಅಂತ. ಇವರು ಅವ್ರ ಸಿಟಿಗಳನ್ನ ಲೋವರ್ ಮೌಂಟ್ ಮತ್ತೆ ಅಪ್ಪರ್ ಮೌಂಟ್ ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಲೋವರ್ ಮೌಂಟ್ ಅಲ್ಲಿ ನಾರ್ಮಲ್ ಆಗಿ ಮನೆಗಳಿರುತ್ತೆ. ಅಪ್ಪರ್ ಮೌಂಟ್ ಬಂದು ಮಾರ್ಕೆಟ್ ಮತ್ತೆ ವರ್ಕ್ ಶಾಪ್ ಗಳಿರ್ತಿತ್ತು. ಇವ್ರ ಸಿಟಿ ಸುತ್ತ ಅಷ್ಟು ದೊಡ್ಡ ವಾಲ್ಗಳನ್ನ ಕಟ್ಟೋದಕ್ಕೆ ಇನ್ನೊಂದು ಕಾರಣ ಫ್ಲಡ್ಗಳಾದ್ರೆ ಸಿಟಿ ಒಳಗಡೆ ನೀರು ಬರಬಾರ್ದು ಅಂತ. ಯಾಕೆಂದ್ರೆ ಆ ಟೈಮಲ್ಲಿ ಮೇಜರ್ ಆಗಿ ಪ್ರೊಟೆಕ್ಷನ್ ಬೇಕಾಗಿದ್ದು ನ್ಯಾಚುರಲ್ ಡಿಸಾಸ್ಟರ್ಗಳಿಂದ, ಇಲ್ಲ ಅಂದ್ರೆ ಪ್ರಾಣಿಗಳಿಂದ. ಯಾಕೆಂದ್ರೆ ಆ ಟೈಮಲ್ಲಿ ಮನುಷ್ಯರುಗಳಿಂದ ತೊಂದರೆಗಳಿರ್ತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟೊಂದು ಮನುಷ್ಯರು ಇರ್ಲೇ ಇರ್ಲಿಲ್ಲ ಆ ಟೈಮಲ್ಲಿ ವಾರ್ಗಳು ಮಾಡಕ್ಕೆ. ಆ ಟೈಮಲ್ಲಿ ಮೊಯೆಂಜುದಾರೋ ಸಿಟಿ ಒಳಗಡೆ ಡಿಸ್ಕವರ್ ಆದ ಅಟ್ರಾಕ್ಷನ್ ಪಾಯಿಂಟ್ ಬಂದು ದ ಗ್ರೇಟ್ ಬಾತ್ ಅಂತ ದೊಡ್ಡ ಸ್ವಿಮ್ಮಿಂಗ್ ಪೂಲು. ಅದು ಅಲ್ಲದೆ ನ್ಯಾಚುರಲ್ ತಾರಿಂದ ಇದನ್ನ ವಾಟರ್ ಪ್ರೂಫ್ ಬೇರೆ ಮಾಡಿಟ್ಕೊಂಡಿದ್ರು. ಅದಕ್ಕೆ ಡ್ರೈನೇಜ್ ಪೈಪ್ ಸಿಸ್ಟಮ್ ಬೇರೆ ಇತ್ತು. ಮತ್ತೆ ಈ ಸ್ವಿಮ್ಮಿಂಗ್ ಪೂಲ್ಗೆನೆ ಪರ್ಸನಲ್ ಆಗಿ ಕನೆಕ್ಟ್ ಆಗೋ ಒಂದು ಬಾವಿ. ಇದರಿಂದ ನಮಗೆ ಗೊತ್ತಾಗುತ್ತೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯಾವಾಗ್ಲೂ ಫ್ರೆಶ್ ವಾಟರ್ನ ಯೂಸ್ ಮಾಡ್ತಿದ್ರು ಇವರು ಅಂತ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಮೊಯೆಂಜುದಾರೋನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಕ್ಯಾಪಿಟಲ್ ಆಗಿರ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಆ ಟೈಮಲ್ಲಿ ನೋಡೋ ಅಂತದ್ದು ಜಾತಿ ಧರ್ಮ ಇನ್ನ ಆ ಟೈಮಲ್ಲಿ ಇರ್ಲಿಲ್ಲ. ಯಾಕೆಂದ್ರೆ ಯಾವುದೇ ಚರ್ಚು, ದೇವಸ್ಥಾನ ಮತ್ತೆ ಮಸ್ಜಿದ್ ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಸಿಕ್ಕಿಲ್ಲ. ಅದ್ರ ಜೊತೆಗೆ ಯಾವುದೇ ಮಹಾರಾಜನ್ ಅರಮನೆಗಳೂ ಸಿಕ್ಕಿಲ್ಲ. ಇದರಿಂದ ಹೇಳ್ಬೋದು ಅಲ್ಲಿ ಯಾವುದೇ ಮಹಾರಾಜ ಇಲ್ಲ ಕಾಮನ್ ಜನ ಈ ತರನು ಸಿಸ್ಟಮ್ಗಳು ಇರ್ಲಿಲ್ಲ ಆ ಟೈಮಲ್ಲಿ. ಈ ಪಾಯಿಂಟು ಹಿಸ್ಟೋರಿಯನ್ಸ್ಗೆ ಒಂದು ಶಾಕಿಂಗ್ ನ್ಯೂಸ್ ತರ. ಯಾಕೆ ಅಂದ್ರೆ
ಬೇರೆ ಬ್ರಾನ್ಸ್ ಏಜ್ ಸಿವಿಲೈಸೇಷನ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಈಜಿಪ್ಟ್ ಅಲ್ಲಿ ಈ ಜಾತಿ ಧರ್ಮ ಅನ್ನೋ ಕಾನ್ಸೆಪ್ಟು ಆ ಟೈಮಲ್ಲೂ ಎಕ್ಸಿಸ್ಟ್ ಆಗ್ತಿತ್ತು ಅನ್ನೋದಕ್ಕೆ ಪ್ರೂಫ್ಗಳಿದೆ. ಸಿಕ್ಕಿರೋ ಎವಿಡೆನ್ಸಸ್ಗಳಿಂದ ಇದು ಹೇಳ್ಬೋದು ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ಜನ ಅಡ್ವಾನ್ಸ್ ಆಗಿದ್ರು ಅಂತ. ಅದ್ರ ಜೊತೆಗೆ ಯಾವುದೇ ವಾರ್ ಮಾಡ್ಕೊಳ್ದೆ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಿದ್ರು ಅಂತ. ಆದ್ರೆ ಈ ಪಾಯಿಂಟ್ಗೆ ಕೆಲವು ಹಿಸ್ಟೋರಿಯನ್ಸ್ ಡಿಸ್ಅಗ್ರಿ ಮಾಡ್ತಾರೆ. ಇವತ್ಗೂ ಇಲ್ಲಿ ಇನ್ನೊಂದು ಅನ್ಸಾಲ್ವ್ಡ್ ಮಿಸ್ಟ್ರಿ ಏನಪ್ಪಾ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ದಿ ಎಂಡ್ ಹೆಂಗಾಯ್ತು ಅಂತ. ಆರ್ಕಿಯೋಲಾಜಿಕಲ್ ರಿಪೋರ್ಟ್ಸ್ ಪ್ರಕಾರ 1900 BC ಇಂದ ಇಲ್ಲಿ ಮೇಂಟೆನೆನ್ಸ್ ಮಾಡೋದನ್ನ ನಿಲ್ಸ್ಬಿಡ್ತಾರೆ. ಫರ್ದರ್ ಏನು ಡೆವಲಪ್ಮೆಂಟ್ಗಳಾಗಲ್ಲ ಇಲ್ಲಿ. ಮೆಸೊಪೊಟೇಮಿಯಾ ಇಂದ ಟ್ರೇಡು ನಿಂತ್ಕೊಂಡ್ಬಿಡುತ್ತೆ. 1800 BC ಬರ್ತಾ ಬರ್ತಾ ಸಿಟಿಗಳು ಖಾಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಿಟಿಗಳು ಏನಕ್ಕೆ ಖಾಲಿ ಆಯ್ತು ಅಂತ ಅದಕ್ಕೆ ಆನ್ಸರ್ ಯಾರ ಹತ್ರನೂ ಇಲ್ಲ. ಕೆಲವು ರಿಪೋರ್ಟ್ಸ್ ಪ್ರಕಾರ ಕೊನೆಯಲ್ಲಿ ಇಂಡಸ್ ರಿವರ್ ಪೂರ್ತಿ ಒಣಗೋಯ್ತು ಅಂತ ಹೇಳ್ತಾರೆ. ಇನ್ ಕೆಲವು ರಿಪೋರ್ಟ್ಸ್ ಪ್ರಕಾರ ಫ್ಲಡ್ ಆಗಿರ್ಬೋದು ಅಂತ ಹೇಳ್ತಾರೆ. ಇದರಿಂದ ಉಳ್ಕೊಂಡಿರೋ ಜನ ಗಂಗಾ ರಿವರ್ ಹತ್ರ ಬಂದು ಸೆಟಲ್ ಆದ್ರು ಅಂತ ಹೇಳ್ತಾರೆ. ಇನ್ನೊಂದು ಥಿಯರಿ ಪ್ರಕಾರ ಇಲ್ಲಿ ಡಿಫಾರೆಸ್ಟೇಷನ್ ಆಗಿರ್ಬೋದು ಅಂತ ಹೇಳ್ತಾರೆ. ಇಲ್ಲಿರೋ ಜನ ಎಕ್ಸಸ್ ಆಗಿ ಮರ ಗಿಡಗಳನ್ನೆಲ್ಲ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಅಂತ. ಇನ್ನೊಂದು ಥಿಯರಿ ಪ್ರಕಾರ ಅಲ್ಲಿ ಯಾವ್ದಾದ್ರು ಭಯಂಕರ ಕಾಯಿಲೆ ಹುಟ್ಕೊಂಡಿತ್ತೇನೋ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ಪ್ಲೇಗ್ ಕಾಯಿಲೆಯಿಂದ 70 to 80% ಅಷ್ಟು ಸಿವಿಲೈಸೇಷನ್ ಕಂಪ್ಲೀಟ್ ಆಗಿ ವೈಪೌಟ್ ಆಗಿರೋದು ರೆಕಾರ್ಡ್ಸ್ ಗಳಿದೆ. ಇದರಲ್ಲಿ ಯಾವುದೇ ರೀಸನ್ ಆಗಿರ್ಬೋದು, ಆದ್ರೆ ಒಂದ್ ಮಾತ್ರ ಶೋರ್ 600 BC ಆದ್ಮೇಲೆ ಈ ಸಿವಿಲೈಸೇಷನ್ ಕಂಪ್ಲೀಟ್ ಆಗಿ ಮುಗಿದೋಗಿತ್ತು. ಟೈಮ್ ಹೋಗ್ತಾ ಈ ಸೆಟಲ್ಮೆಂಟ್ಸ್ಗಳು ಭೂಮಿ ಒಳಗಡೆ ಹೋಗ್ತಾ ಹೋಗುತ್ತೆ. ಅದ್ರ ಮೇಲೆ ಹೊಸ ಸಿಟಿ ಮತ್ತೆ ಹೊಸ ಸಿವಿಲೈಸೇಷನ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯೋಚನೆ ಮಾಡುವಂತದ್ದೇನು ಅಂದ್ರೆ 5000 ವರ್ಷ ಈ ಸಿವಿಲೈಸೇಷನ್ ಇತ್ತು ಭೂಮಿ ಮೇಲೆ. ಸೊ ಈ ತರ ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ.